ಕಂದಮ್ಮ, ನೀವಿವತ್ತು ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಬಹುಶಃ ನಿಮ್ಮ ಹೃದಯದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ದೊಡ್ಡದೊಂದು ಪ್ರಶ್ನೆ ಇರಬಹುದು. ಆ ವ್ಯಕ್ತಿ ನನ್ನನ್ನು ಕೇವಲ ಇವತ್ತಿಗಾಗಿ ಪ್ರೀತಿಸುತ್ತಿದ್ದಾರಾ ಅಥವಾ ನಾಳೆಯ ಜೀವನದಲ್ಲೂ ನನ್ನನ್ನು ನೋಡುತ್ತಿದ್ದಾರಾ? ಈ ಪ್ರಶ್ನೆ ತುಂಬಾ ಸಹಜ. ಯಾಕಂದ್ರೆ ಕೆಲವರು ಸುಂದರ ಮಾತುಗಳನ್ನು ಹೇಳುತ್ತಾರೆ, ಇನ್ ಕೆಲವರು ಸುಂದರ ಕನಸುಗಳನ್ನು ತೋರಿಸುತ್ತಾರೆ. ಆದರೆ ಪ್ರತಿಯೊಬ್ಬರು ಆ ಕನಸುಗಳನ್ನು ನಿಜವಾಗಿಸಲು ಸಿದ್ಧರಾಗಿರುವುದಿಲ್ಲ. ಒಂದು ವಿಷಯ ನೆನಪಿಡಿ, ಭವಿಷ್ಯ ಕಟ್ಟುವ ಆಸೆ ಕೇವಲ ಮಾತಿನಲ್ಲಿ ಅಲ್ಲ, ಅದು ದಿನನಿತ್ಯದ ಸಣ್ಣ ಸಣ್ಣ ವರ್ತನೆಗಳಲ್ಲಿ ಕಾಣಿಸಬಹುದು. ಆದರೆ ಒಂದೇ ಒಂದು ಲಕ್ಷಣವನ್ನು ಅವರಲ್ಲಿ ನೋಡಿ ತೀರ್ಮಾನ ಮಾಡಬೇಡಿ. ಒಬ್ಬರ ನಿರಂತರ ಕಾಳಜಿ, ಗೌರವ ಮತ್ತು ನಡೆನುಡಿ ಒಟ್ಟಿಗೆ ಹೆಚ್ಚು ಹೇಳುತ್ತವೆ. ಹಾಗಾದರೆ ಆ ವ್ಯಕ್ತಿ ನಿಮ್ಮೊಂದಿಗೆ ಮುಂದಿನ ಭವಿಷ್ಯ ಕಟ್ಟಲು ಬಯಸಿದ್ದರೆ ಕಾಣಿಸಬಹುದಾದ ಕೆಲವು ಲಕ್ಷಣಗಳು ಯಾವುವು? ಬನ್ನಿ ಹಂತವಾಗಿ ತಿಳಿದುಕೊಳ್ಳೋಣ. ಸ್ಟೆಪ್ 1, ಆ ವ್ಯಕ್ತಿ ನಿಮ್ಮನ್ನು ತಮ್ಮ ನಾಳೆಯ ಮಾತುಗಳಲ್ಲಿ ಸೇರಿಸುತ್ತಾರೆ. ಹೌದು ಕಂದಮ್ಮ, ಕೆಲವರು ಕೇವಲ ಇಂದಿನ ಬಗ್ಗೆ ಮಾತ್ರ ಮಾತನಾಡುತ್ತಾರೆ. ಆದರೆ ನಿಮ್ಮನ್ನು ಜೀವನದಲ್ಲಿ ಮುಖ್ಯವಾಗಿ ನೋಡುವ ವ್ಯಕ್ತಿ ಕೆಲವೊಮ್ಮೆ ಹೀಗೆ ಹೇಳಬಹುದು: ಮುಂದೆ ಒಟ್ಟಿಗೆ ಪ್ರವಾಸ ಹೋಗೋಣ, ಈ ಗುರಿ ಸಾಧಿಸಿದ ನಂತರ ಆಚರಿಸೋಣ. ಇಂತಹ ಮಾತುಗಳು ನೀವು ಅವರ ಭವಿಷ್ಯದ ಕಲ್ಪನೆಯಲ್ಲಿ ಇದ್ದೀರಿ ಎಂಬ ಒಂದು ಸುಳಿವು ಆಗಿರಬಹುದು. ಸ್ಟೆಪ್ 2, ನಿಮ್ಮ ಕನಸುಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಹೌದು ಕಂದಮ್ಮ, ಅವರಿಗೆ ಕೇವಲ ತಮ್ಮ ಗುರಿ ಮುಖ್ಯವಾಗಿರುವುದಿಲ್ಲ, ನಿಮ್ಮ ಕನಸುಗಳು ಮುಖ್ಯವಾಗಿರುತ್ತವೆ. ನೀವು ಏನಾಗಲು ಬಯಸುತ್ತೀರಾ, ಯಾವ ಜೀವನ ಬಯಸುತ್ತೀರಾ ಎಂಬುದನ್ನು ತಿಳಿಯಲು ಆಸಕ್ತಿ ತೋರಿಸುತ್ತಾರೆ. ಸ್ಟೆಪ್ 3, ನಿಮ್ಮ ಬೆಳವಣಿಗೆಯನ್ನು ಎಂದಿಗೂ ತಡೆಯುವುದಿಲ್ಲ. ನಮ್ಮ ನಿಜವಾದ ಸಂಬಂಧ ಒಬ್ಬರನ್ನು ಚಿಕ್ಕವರನ್ನಾಗಿಸುವುದಲ್ಲ, ಒಬ್ಬರ ಬೆಳವಣಿಗೆಗೆ ಇನ್ನೊಬ್ಬರನ್ನು ಬೆಂಬಲವಾಗಿಸಲು ಪ್ರಯತ್ನಿಸುತ್ತಾರೆ. ಹಾಗೆಯೇ ಕೂಡ ನಿಮ್ಮ ಯಶಸ್ಸಿಗೆ ಹೆಮ್ಮೆ ಪಡುತ್ತಾರೆ. ಸ್ಟೆಪ್ 4, ಕಷ್ಟ ಬಂದಾಗ ಓಡಿ ಹೋಗುವುದಿಲ್ಲ. ಹೌದು, ಯಾವುದೇ ಸಂಬಂಧದಲ್ಲೂ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ಪ್ರತಿ ಸಮಸ್ಯೆಯ ನಂತರ ಸಂಬಂಧವನ್ನು ಬಿಟ್ಟು ಹೋಗುವ ಬದಲು ಅವರ ಜೊತೆ ಕೂತು ಮಾತನಾಡಿ ಪರಿಹಾರ ಹುಡುಕಲು ಪ್ರಯತ್ನಿಸುವುದು ಸಂಬಂಧದ ಮೇಲೆ ಕಾಳಜಿಯನ್ನು ತೋರಿಸಬಹುದು. ಸ್ಟೆಪ್ 5, ನಿಮ್ಮ ಕುಟುಂಬ ಮತ್ತು ನಿಮ್ಮ ಜಗತ್ತಿನ ಬಗ್ಗೆ ತಿಳಿಯಲು ಆಸಕ್ತಿ ತೋರಿಸುತ್ತಾರೆ. ಕಂದಮ್ಮ, ನಿಮ್ಮ ಜೀವನದ ಮುಖ್ಯ ವ್ಯಕ್ತಿಗಳ ಬಗ್ಗೆ ಗೌರವದಿಂದ ಕೇಳುತ್ತಾರೆ, ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸ್ಟೆಪ್ 6, ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾರೆ. ಸಣ್ಣ ಪುಟ್ಟ ನಿರ್ಧಾರಗಳಲ್ಲಿಯೂ ನಿನಗೆ ಏನನಿಸುತ್ತದೆ ಎಂದು ಕೇಳಬಹುದು. ಇದು ನಿಮ್ಮ ಅಭಿಪ್ರಾಯ ಅವರಿಗೆ ಮುಖ್ಯವಾಗಿದೆ ಎಂಬುದನ್ನು ತೋರಿಸುತ್ತದೆ. ಸ್ಟೆಪ್ 7, ನಿಮ್ಮ ಜೊತೆ ಇರುವಾಗ ಸಹಜವಾಗಿರುತ್ತಾರೆ. ನಟನೆ ಮಾಡುವ ಅಗತ್ಯ ಅವರಿಗೆ ಅನಿಸುವುದಿಲ್ಲ. ನಿಮ್ಮ ಮುಂದೆ ಅವರು ಅವರಾಗಿಯೇ ಇರಲು ಆರಾಮವಾಗಿರುತ್ತಾರೆ. ಸ್ಟೆಪ್ 8, ನಿಮ್ಮ ಸಮಯವನ್ನು ಗೌರವಿಸುತ್ತಾರೆ. ಹೌದು ಕಂದಮ್ಮ, ನಿಮ್ಮ ಕೆಲಸ, ನಿಮ್ಮ ವಿಶ್ರಾಂತಿ, ನಿಮ್ಮ ಜವಾಬ್ದಾರಿಗಳಿಗೆ ಗೌರವ ಕೊಡುತ್ತಾರೆ. ಸಂಬಂಧದಲ್ಲಿ ಪರಸ್ಪರ ಗೌರವ ಅನ್ನೋದು ಬಹಳ ಮುಖ್ಯ. ಸ್ಟೆಪ್ 9, ನಿಮ್ಮ ಸಂತೋಷವನ್ನು ತಮ್ಮ ಸಂತೋಷವೆಂದು ಭಾವಿಸುತ್ತಾರೆ. ಹೌದು ಕಂದಮ್ಮ, ನಿಮಗೆ ಒಳ್ಳೆಯದು ನಡೆದಾಗ ಮನಸಾರೆ ಅಭಿನಂದಿಸುತ್ತಾರೆ. ಹಾಗೆ ಕೂಡ ನಿಮ್ಮ ಸಾಧನೆಗೆ ಅಸೂಹೆ ಅಲ್ಲ, ಹೆಮ್ಮೆ ವ್ಯಕ್ತಪಡಿಸುತ್ತಾರೆ. ಸ್ಟೆಪ್ 10, ನಂಬಿಕೆಯನ್ನು ಬೆಳೆಸಲು ಪ್ರಯತ್ನಿಸುತ್ತಾರೆ. ಹೌದು ಕಂದಮ್ಮ, ಭವಿಷ್ಯ ಕಟ್ಟುವ ಸಂಬಂಧದ ಅಡಿಪಾಯ ಅನ್ನೋದು ನಂಬಿಕೆ. ಅದರಿಂದ ಮಾತು ಮತ್ತು ನಡವಳಿಕೆಯಲ್ಲಿ ಸಾಧ್ಯವಾದಷ್ಟು ಸ್ಥಿರತೆ ತೋರಿಸಲು ಪ್ರಯತ್ನಿಸುತ್ತಾರೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು: ಭವಿಷ್ಯವನ್ನು ಒಟ್ಟಿಗೆ ಕಟ್ಟುವ ಆಸೆ ಕೇವಲ ದೊಡ್ಡ ದೊಡ್ಡ ವಾಗ್ದಾನದಲ್ಲಿ ಕಾಣಿಸುವುದಿಲ್ಲ. ಅದು ಗೌರವದಲ್ಲಿ, ಪ್ರಾಮಾಣಿಕತೆಯಲ್ಲಿ, ಕಾಳಜಿಯಲ್ಲಿ ಮತ್ತು ಪ್ರತಿದಿನದ ಸಣ್ಣ ಪ್ರಯತ್ನದಲ್ಲಿ ಕಾಣಿಸುತ್ತದೆ. ಆದರೆ ನೆನಪಿಡಿ, 1 ಅಥವಾ 2 ಲಕ್ಷಣಗಳನ್ನು ನೋಡಿ ಯಾರನ್ನು ಕೂಡ ತಕ್ಷಣ ತೀರ್ಮಾನಿಸಬೇಡಿ. ನಿಜವಾದ ಸಂಬಂಧ ಸಮಯದೊಂದಿಗೆ ನಿರಂತರ ನಡವಳಿಕೆಯಿಂದ ತನ್ನ ಮೌಲ್ಯವನ್ನು ತೋರಿಸುತ್ತದೆ. ಕಂದಮ್ಮ, ನಿಮ್ಮನ್ನು ಗೌರವಿಸುವ, ನಿಮ್ಮ ಬೆಳವಣಿಗೆಯನ್ನು ಬಯಸುವ ಮತ್ತು ನಿಮ್ಮ ಜೊತೆ ನಂಬಿಕೆಯಿಂದ ನಡೆಯುವ ವ್ಯಕ್ತಿಯೊಂದಿಗೆ ಇರುವ ಸಂಬಂಧವೇ ಹೆಚ್ಚು ಬಲವಾಗಿರುತ್ತದೆ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ರೂ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.